ಹಲೋ ವ್ಯೂವರ್ಸ್, ಎಲ್ಲ ಹೇಗಿದ್ದೀರಾ? ಹಲೋ ಮೈ ಡಿಯರ್ ಸೋಲ್ ಫ್ಯಾಮಿಲಿ, ಎಲ್ಲ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಖಂಡಿತ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಅಯ್ಯೋ ಈ ಚಾನಲ್ಲ ಯಾಕಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂತ ನಿಮ್ಗೆ ಖಂಡಿತ ಯಾವತ್ತೂ ಅನಿಸೋದಿಲ್ಲ. ಯಾಕಂದರೆ ನೀವು ಯೂನಿವರ್ಸಿಂದ ಮೆಸೇಜಸನ್ನು, ಡೌನ್ಲೋಡ್ಸನ್ನು, ಗೈಡೆನ್ಸನ್ನು ಖಂಡಿತ ಇಲ್ಲಿ ಪಡ್ಕೊತೀರಾ. ಆ ಒಂದು ಅಶ್ಯೂರೆನ್ಸ್ ನಾನು ನಿಮಗೆ ಕೊಡ್ತಾ, ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಗೈಡೆಡ್ ಮೆಡಿಟೇಷನ್ಗೆ ಸೇರಿಕೊಂಡಿದ್ರಿ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ನೀವು ಏನೇನು ಅವತ್ತು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಮೆಡಿಟೇಷನ್ ಮಾಡಿದ್ರಿ ಅಲ್ವ, ಅದೆಲ್ಲ ನಿಮ್ಮ ಹತ್ರ ಬರ್ತಾಯಿದೆ. ಹಾಗೆ ಯಾರ್ಯಾರೆಲ್ಲ ಕ್ಲೆನ್ಸಿಂಗ್ ರಿಚುವಲ್ಗೆ ಸೇರ್ಕೊಂಡಿದ್ದೀರಾ, ನೆಗೆಟಿವಿಟಿ ರಿಮೂವಲ್ ಕ್ಲಾಸ್ಗೆ ಸೇರ್ಕೊಂಡಿದ್ದೀರಾ, ಖಂಡಿತ ಇನ್ನು 33 ದಿವಸದಲ್ಲಿ ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ. ಅದನ್ನು ನೀವು ನನಗೆ ಹೇಳ್ತೀರಾ. ಸೊ ಅಗೇನ್ ಡಿಸೆಂಬರ್ 5th ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಲ್ಲಿ ನಿಮ್ಮ 20 ರೀತಿಯ ಟೆಕ್ನಿಕ್ಸನ್ನು ಹೇಳ್ಕೊಡೋದ್ರ ಮೂಲಕ ನಿಮ್ಮದೇನು ಮ್ಯಾನಿಫೆಸ್ಟೇಷನ್ ಇದೆ ಅದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ಲಾಗತ್ತೆ. 11 ಡೇಸ್ ನಿಮ್ಮ ಜೊತೆ ನಾನು ಇರ್ತೀನಿ. ಮ್ಯಾನಿಫೆಸ್ಟ್ ಮಾಡೋಕ್ಕೆ ನೀವು ರೆಡಿನಾ? ಹಾಗಿದ್ರೆ ನನ್ನ ನಂಬರ್ಗೆ ಖಂಡಿತ ಮೆಸೇಜ್ ಮಾಡಿ. ನೀವು ಒನ್ ಟೈಮ್ ಈ ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟು ನೀವೇ ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಒಂದು ಟೆಕ್ನಿಕ್ ಯೂಸ್ ಮಾಡ್ತೀರಾ, ಅದಾಗಲ್ಲ. ಯಾಕಾಗಲ್ಲ? ಅದಕ್ಕೆ ಆ್ಯಕ್ಷನ್ ರಿಸರ್ಚ್ ಎಲ್ಲ ಮಾಡಿ ಇನ್ನೊಂದು ಟೆಕ್ನಿಕ್ಗೆ ಹೋಗ್ತೀರಾ. ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನು ಹ್ಯಾಂಡ್ ಹೋಲ್ಡಿಂಗ್, ನಿಮ್ಮ ಕೈ ಹಿಡ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ. ಸೊ ಯಾರಿಗೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು, ನಿಮ್ಮ ಜೀವನವನ್ನು ಬದಲಾಯಿಸ್ಕೋಬೇಕು ಅಂತ ಆಸೆ ಇದೆ, ಖಂಡಿತ ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಬನ್ನಿ, ಗುರುರಾಯರ ಸಂದೇಶವನ್ನು ನಾವು ಇವತ್ತು ನೋಡೋಣ. ತುಂಬ ಬೇಡಿಕೆ ಆಯಿತು ಮಾಡಿ ಮೇಡಮ್ ಅಂತ. ಸೊ ಇವತ್ತು ರಾಯರಿಂದ ಸಂದೇಶವನ್ನು ನಾನು ತಗೋತಾ ಇದ್ದೀನಿ. ಕಾರ್ಡ್ ಹೇಗೆ ಬಂದಿದೆ ಅಂದರೆ 2, 5, 6, 7, 9 ಈ ಥರ ಕಂಟಿನ್ಯೂಸ್ ಆಗಿ ಬಂದಿದೆ. ಇಲ್ಲಿ ಗುರುರಾಯರು ಹೇಳ್ತಾ ಇದ್ದಾರೆ, ಯಾವುದೋ 2 ಆಪ್ಷನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರ, ಇದಾ ಅಂತ. ಸೊ ಇಲ್ಲಿ ನೀವು ತುಂಬ ಇಂಟಲೆಕ್ಚುಲ್ ಆಗಿ ತೀರ್ಮಾನವನ್ನು ತಗೋಬೇಕು ಅಂತ ರಾಯರು ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ನೀವು ಅದನ್ನು ನಂಬ್ತಾ ಇಲ್ಲ, ಅದರ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ಈ ರೀತಿ ಆದರೆ ಮುಂದಕ್ಕೆ ನಿಮಗೆ ತುಂಬ ಸಮಸ್ಯೆ ಆಗುತ್ತೆ. ಅದು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಮದುವೆಗಾಗಿರಬಹುದು. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಕೇಳಿ, ಮೆಡಿಟೇಷನ್ ಮಾಡಿ, ಸರೆಂಡರ್ ಮಾಡಿ, ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ನನ್ನ ಜೀವನದಲ್ಲಿ ಉಳಿಸುವಂತ ನೀವು ರಾಯರ ಹತ್ರ ಬೇಡ್ಕೊಳ್ಳಿ. ನಿಮಗೆ ಅದರಲ್ಲಿ ಕರೆಕ್ಟಾಗಿ ಒಂದು ಡಿಸಿಷನ್ಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದು ಕೆಲವರ ಒಂದು ಎನರ್ಜಿ. ಆದರೆ ಇನ್ನು ಕೆಲವರು ಈ ಥರ ಒಂದು ಡ್ಯುಯಾಲಿಟಿನಲ್ಲಿ ಸಿಗಾಕೊಂಡಿದ್ರಿ, ರಾಯರ ಹತ್ರ ಕೇಳಿದ್ರಿ ನನಗೆ ಇದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡಿ ಅಂತ. ಸೊ ನೋಡಿ, ಇಲ್ಲಿ ನಿಮ್ಗೆ ಆಲ್ರೆಡಿ ರಾಯರಿಂದ ಮೆಸೇಜ್ ಬಂದಿದೆ. ನಿಮಗೆ ಸರಿಯಾದ ಪಾರ್ಟ್ನರ್ ಸಿಗ್ತಾ ಇದ್ದಾರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಸೊ ಅವರೇ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಅವರು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರಬಹುದು, ಫ್ರೆಂಡ್ ಆಗಿರಬಹುದು, ಅಥವಾ ಒಂದು ಜಾಬ್ ಆಗಿರಬಹುದು. ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರಿ ಎರಡರ ಮಧ್ಯೆ ಇತ್ತಲ್ಲ ಜುಗಲ್ ಬಂದು ಎಂಡಾಗಿ ನಿಮಗೆ ಬೆಸ್ಟ್ ಯಾರು ಅವ್ರು ಬರ್ತಿದ್ದಾರೆ. ಬಿಕಾಸ್ ಇಲ್ಲಿ ಯಾರು ನಿಮಗೆ ಹೆಲ್ಪ್ ಮಾಡ್ತಾ ಇರೋದು? ರಾಯರು. ಸೊ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಬರ್ತಾ ಇರ್ಬೋದು, ಮದುವೆಗೆ ಸಿದ್ಧ ಆಗ್ತಿರ್ಬೋದು ನೀವು, ಅಥವಾ ಹುಡುಗಿನ ಹುಡುಕ್ತಾ ಇದ್ದರೆ ನಿಮಗೆ ಖಂಡಿತ ಸಿಕ್ಕು ಇನ್ನು 2 ತಿಂಗಳಲ್ಲಿ ನಿಮಗೆ ಮದುವೆನೂ ಕೂಡ ಆಗುತ್ತೆ. ಒಳ್ಳೆ ಪಾರ್ಟ್ನರ್ ಜೊತೆ, ನಿಮ್ಮ ಸೋಲ್ಮೇಟ್ ಜೊತೆಗೆ ಖಂಡಿತ ಟ್ವಿನ್ ಫ್ಲೇಮನ್ನಾಗಲಿ ಕಾರ್ಮಿಕ್ಕಾಗಲಿ ಮ್ಯಾನಿಫೆಸ್ಟ್ ಮಾಡಬೇಡಿ. ನಿಮ್ಮನ್ನು ವ್ಯಕ್ತಿಯನ್ನು ಕುರಿತು ಯಾವತ್ತೂ ಮ್ಯಾನಿಫೆಸ್ಟ್ ಮಾಡಬೇಡಿ. ಅದೇನಾಗುತ್ತೆ, ಅವರು ನಿಮಗೆ ಒಳ್ಳೆಯದಾಗಿ ನಿಮ್ಗೆ ಬರ್ದೇನೂ ಇರಬಹುದು. ಹಾಗಾಗಿ ಕ್ಯಾರೆಕ್ಟರ್ಸ್ನ ಹೇಳ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ. ನನಗೆ ಇಂತಿಂಥ ಕ್ಯಾರೆಕ್ಟರ್ ಇರೋ ಅಂತಹ ಕಂಪ್ಯಾಟಬಲ್ ಸೋಲ್ಮೇಟ್ ಬೇಕು ಅಂತ ಅಟ್ರ್ಯಾಕ್ಟ್ ಮಾಡಿ. ಅವರು ನಿಮ್ಮ ಜೊತೆ ನಿಂತ್ಕೋಬೇಕು. ಯಾವುದೋ ಫಿಲ್ಮ್ ಆ್ಯಕ್ಟರು, ಫಿಲ್ಮ್ ಆ್ಯಕ್ಟ್ರೆಸ್ಸು ಆ ಥರ ಇರೋವಂತಹ ನೀವು ಸೋಲ್ಮೇಟನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ಖಂಡಿತ ತಪ್ಪು ಅದು. ಯಾಕಂದರೆ
ಅವರ ಪರ್ಸ್ನಲ್ ಲೈಫ್ ನಮ್ಗೆ ಗೊತ್ತಿಲ್ಲ. ನಾವು ನೋಡೋದು ಸ್ಕ್ರೀನ್ ಮೇಲೆ 3 ಗಂಟೆ ಅವ್ರನ್ನ ನೋಡ್ತೀವಿ. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಏನಿರುತ್ತೆ, ಅವ್ರ ಪಾಸ್ಟ್ ಲೈಫ್ ಕರ್ಮಸ್ ಏನಿರುತ್ತೆ, ಅವ್ರ ಜೀವನದಲ್ಲಿ ಏನೇನೆಲ್ಲ ಕಷ್ಟ ಎದುರಿಸ್ತಾ ಇರ್ತಾರೆ, ಅದು ನಮಗೆ ಗೊತ್ತಿಲ್ಲ. ನಾವೇನಾದರೂ ಅಂಥ ವ್ಯಕ್ತಿ ನಮಗೆ ಸಿಗಲಿ ಅಂತಂದರೆ ಅದ್ರ ಜೊತೆಗೆ ಅವ್ರ ಲೈಫಲ್ಲಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಬಿ ಕೇರ್ಫುಲ್. ಸೊ ಫಿಲ್ಮ್ ಆ್ಯಕ್ಟ್ರಸ್ಸೇ ಅಂತಲ್ಲ, ನೀವು ಯಾರ್ದೋ ಥರದ್ದು ಕ್ರಿಕೆಟರ್ರೋ ಅಥವಾ ನಿಮ್ಮ ಜೀವನದಲ್ಲಿ ಇನ್ಯಾರನ್ನೋ ನೋಡಿರ್ತೀರಿ, ನಂಗೆ ಅವ್ರ ಥರ ಬೇಕು ಅಂದರೆ ಅವರ ಒಳ ಹೊಕ್ಕೆ ನೀವು ನೋಡಿರಲ್ಲ ಏನು ಸಮಸ್ಯೆ ಇರುತ್ತೆ ಅಂತ. ಹಾಗಾಗಿ ಬೇರೆಯವ್ರ ಥರ ವ್ಯಕ್ತಿ ನನಗೆ ಪಾರ್ಟ್ನರಾಗಿ ಸಿಗಲಿ ಅಂತ ಯಾವತ್ತೂ ಮ್ಯಾನಿಫೆಸ್ಟ್ ಮಾಡಬೇಡಿ. ಇಂತಹ ಗುಣಗಳಿರೋಂತಹ ವ್ಯಕ್ತಿ ನನ್ನ ಜೀವನದಲ್ಲಿ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡಿ. ಅಕಸ್ಮಾತ್ ಆ ಥರ ಕ್ಯಾರೆಕ್ಟರ್ಸ್ ಇಲ್ಲದೆ ಇರೋರು ಬಂದರೂ ಕೂಡ ಯೂನಿವರ್ಸ್ ನಿಮ್ಮನ್ನು ಅವರಿಂದ ದೂರ ಮಾಡ್ತಾರೆ. ಅದಕ್ಕೆ ಬೇಜಾರಾಗಬೇಡಿ, ಯಾಕಂದರೆ ಮುಂದೆ ಜೀವನ ಪೂರ್ತಿ ನೋವು ತಿನ್ನೋದಕ್ಕಿಂತ ಈಗ ಸ್ವಲ್ಪ ದಿನ ಹತ್ತು ನೋವನ್ನು ಮರೆತುಬಿಡ್ಬಹುದು ಅಂತ ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕಂಪ್ಯಾಟಬಲ್ ಸೋಲ್ಮೇಟನ್ನು ಮ್ಯಾನಿಫೆಸ್ಟ್ ಮಾಡಿ ಅಂತ. ಸೊ ಈ ಗೈಡೆನ್ಸನ್ನು ಖಂಡಿತ ನೀವೆಲ್ಲ ತಗೋತೀರಿ. ಅದೇ ರೀತಿ ಜಾಬಲ್ಲಾಗಿರಬಹುದು, ನಿಮ್ಮ ಆರೋಗ್ಯದಲ್ಲಾಗಿರಬಹುದು ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ಕೆಲವ್ರಿಗೆ ಇಲ್ಲಿ ಕುಂಡಲಿನಿ ಶಕ್ತಿ ಅವೇಕನ ಆಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ನಿಮಗೆ ರಾಯರ ಅನುಗ್ರಹ ಸಿಗ್ತಾ ಇದೆ. ನೀವು ರಾಯರನ್ನು ತುಂಬ ನಿಷ್ಠೆಯಿಂದ ಪೂಜೆ ಮಾಡಿರ್ಬೋದು. ಕೆಲವರು ಮಂತ್ರಾಲಯಕ್ಕೂ ಕೂಡ ಹೋಗಿ ಬಂದಿರಬಹುದು. ಸೊ ನೀವು ಏನಿಲ್ಲಿ ಪ್ರಶ್ನೆ ಇಟ್ಕೊಂಡು ಈ ವಿಡಿಯೋ ನೋಡೋಕ್ಕೆ ಬಂದಿದ್ರಿ, ಅದಕ್ಕೆ ರಾಯರ ಅನುಗ್ರಹ ಇದೆ, ಖಂಡಿತ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೂ ಮೊದಲು ನೀವು ತುಂಬ ಕಾಂಪಿಟೇಷನಲ್ಲಿ ತುಂಬ ಜನಗಳ ಮಧ್ಯೆ ಹಾಗೂ ತುಂಬ ಚಾಯ್ಸಸ್ ಇತ್ತು ನಿಮಗೆ, ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವುದನ್ನು ಬಿಡೋದು ಅಂತ. ನೋಡಿ ಇಲ್ಲಿ ನಿಮಗೆ ಯಾರು ಸೂಟಬಲ್ಲು ಅಥವಾ ಯಾವ್ದು ಸೂಟಬಲ್ಲು ಅದು ರಾಯರಿಂದ ನಿಮಗೆ ಸಿಗ್ತಾ ಇದೆ. ಇಲ್ಲಿ ತುಂಬ ಜನ ಇದ್ದಾರೆ, ಅವ್ರ ಮಧ್ಯೆ ನೀವು ಹೊಡೆದಾಡ್ತಾ ಇದ್ದಾರೆ, ಯಾರೂ ನಿಮ್ಗೆ ಸಪೋರ್ಟಿವ್ ಆಗಿಲ್ಲ, ಯಾರು ನಿಮಗೆ ಇದು ಸೂಟಬಲ್ ಅಲ್ಲ ಅಂತಹ ಒಂದು ಸಿಚುವೇಷನಿಂದ ನಿಮ್ಮನ್ನು ತೆಗೆದು ಇಲ್ಲಿ ರಾಯರು ನಿಮಗೆ ಅನುರೂಪವಾದಂತಹ ಒಂದು ಕೆಲಸ ಆಗಿರಬಹುದು, ಪ್ರೀತಿ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಅಥವಾ ನೀವು ವಾಸ ಮಾಡುವಂತಹ ಸ್ಥಳ ಆಗಿರಬಹುದು, ಅದನ್ನು ರಾಯರು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಸೊ ತುಂಬ ಒಳ್ಳೆಯ ಎನರ್ಜಿ ಇದು. ಮ್ಯಾನಿಫೆಸ್ಟ್ ಮಾಡಿ. ಇನ್ನು ಕೆಲವ್ರಿಗೆ ಇದು 2 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಾಯಿದೆ. ಇನ್ನು ಕೆಲವ್ರಿಗೆ 2 ದಿನ 2 ವಾರದಲ್ಲೇ ಶೀಘ್ರವಾಗಿ ನಿಮಗೆ ಫಲ ಸಿಗ್ತಾ ಇದೆ. ಸೊ ಯಾರು 1111 ಪೋರ್ಟಲಲ್ಲಿ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಿದರೆ ಅದು ಇನ್ನು 2 ದಿನ 2 ವಾರ ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳಲ್ಲಿ ಬರ್ತಾಯಿದೆ. ಇನ್ನು ಕೆಲವ್ರಿಗೆ 2 ವರ್ಷದ ಎನರ್ಜಿ ಕೂಡ ನನಗಿಲ್ಲಿ ಸೆನ್ಸ್ ಆಗ್ತಾಯಿದೆ. ಯಾವುದು ಲಾಂಗ್ ಟರ್ಮ್ ಏನಾದರೂ ನೀವು ಗೋಲನ್ನು ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತ ಅದು 2 ವರ್ಷದೊಳಗಡೆ ನಿಮಗೆ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ರಾಯರು ನಿಮಗೆ ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ. ಹಣಕಾಸಿನ ವಿಷಯದಲ್ಲಿ ನಿಮಗೇನಾದರೂ ಸಮಸ್ಯೆ ಇತ್ತು ಅಂದರೆ ನೋಡಿ, ಇಲ್ಲಿ ರಾಯರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಡಿ. ಅವರು ತೀರ್ಮಾನ ಮಾಡಿ ನಿಮಗೆ ಒಳ್ಳೇದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನು ಯಾರಿಂದನೂ ಕೂಡ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಈಗ ಈ ಪರಿಸ್ಥಿತಿಲಿರೋಂತಹ ನೀವು ನೋಡಿ ಈ ಪರಿಸ್ಥಿತಿಗೆ ಬರ್ತೀರಾ. ಏನು, ಕ್ವೀನ್ ಆಫ್ ಪೆಂಟಕಲ್ಸ್. ಮೇಡಮ್ ನಾನು ನಾನು ಹೆಂಗೆ ಬರಲಿ ಕ್ವೀನ್ ಆಫ್ ಪೆಂಟಕಲ್ ಎನರ್ಜಿಗೆ ಅಂದರೆ, ಇಲ್ಲ, ಇದು ಎನರ್ಜಿ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ವ, ಅದಕ್ಕೆ ರಾಯರ ಒಂದು ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮನ್ನು ಹಣಕಾಸಿಗೆ ಸಂಬಂಧಪಟ್ಟಂಗೆ ನೀವು ತುಂಬ ಏನು ಹಿಂದೆ ಶ್ರಮ ಪಟ್ಟಿದ್ರಿ ಅಥವಾ ನಿಮ್ಮ ಹಣ ಸ್ಟಕ್ ಆಗಿದೆ, ನೀವು ಅಂದುಕೊಂಡಷ್ಟು ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ, ಸಂಪಾದನೆ ಮಾಡಿದ್ರು ಹಣವನ್ನು ಉಳಿಸೋಕ್ಕಾಗ್ತಿಲ್ಲ ಅಂತ ಯಾರಾದರೂ ರಾಯರಲ್ಲಿ ಕೇಳ್ಕೊಂಡಿದ್ರೆ ನೋಡಿ, ಇಲ್ಲಿದೆ ಆನ್ಸರ್. ನಿಮ್ಮ ಜೀವನಕ್ಕೆ ನೀವೇ ಕ್ವೀನು, ಕಿಂಗು. ಹಣ ನಿಮ್ಮ ಹತ್ರ ಹರಿದು ಬರ್ತಾ ಇದೆ. ಕ್ವೀನ್ ಆಫ್ ಪೆಂಟಕಲ್ಸ್, ಲಕ್ಷ್ಮೀ ತಾಯಿಯ ಎನರ್ಜಿ ಇದು. ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಹಣಕಾಸು, ಸಮೃದ್ಧಿ ಕೇವಲ ಹಣದ ವಿಷಯದಲ್ಲೇ ಅಲ್ಲ, ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ಕೂಡ ಬರ್ತಾ ಇದೆ. ಬಿಕಾಸ್ ಯು ಆರ್ ಮ್ಯಾನಿಫೆಸ್ಟೇಷನ್ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಮ್ಯಾನಿಫೆಸ್ಟ್ ಮಾಡದೇ ಇರಬೇಡಿ. ಬಿಕಾಸ್ ನೀವು ಸುಮ್ಮನೆ ಇದ್ದರೆ ಯೂನಿವರ್ಸ್ ರ್ಯಾಂಡಮ್ ಆಗಿ ತಗೋ ಅಂತ ಅವ್ರಿಗೇನು ಬೇಕು ಅದನ್ನು ಕೊಡ್ತಿರ್ತಾರೆ, ನಿಮ್ಗೇನು ಬೇಕು ಅದು ಸಿಗದೆ ಹೋಗ್ಬೋದು. ಹಾಗಾಗಿ ಗೋಲನ್ನು ಇಟ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿ ಇಟ್ಕೊಂಡು ಕೂತಿದ್ದಾರೆ ಅಂದರೆ ಅವ್ರು ಏನನ್ನೋ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಅದರ ಗಮನವನ್ನು ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೇನು ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನು ಗೋಲ್ ಸೆಟ್ ಮಾಡಿ ಅದನ್ನು ಕೊಡಲಿಕ್ಕೆ ನಾನು ಇದ್ದೀನಿ ಅಂತ ರಾಯರು ಹೇಳ್ತಾ ಇದ್ದಾರೆ. ನೀವೇನು ಕೇಳ್ದೇನೆ ಮಗು ಅಳದೆ ನಿಮಗೆ ಗೊತ್ತಾ, ತಾಯಿನೂ ಎದೆ ಹಾಲನ್ನು ಕೊಡಿಸೋದಿಲ್ಲ.
ಮಗುಗೆ ಊಟ ತಿನ್ನಿಸೋದಿಲ್ಲ. ಯಾಕೆಂದರೆ ಹತ್ರ ತಾನೇ ತಾಯಿಗೆ ಗೊತ್ತಾಗೋದು ಮಗುಗೆ ಹಸ್ವಾಗಿದೆ ಅಂತ. ಹಾಗಾಗಿ ನೀವು ಕೇಳಬೇಕು ರಾಯರನ್ನು. ಕೇಳದೆ ಅವರು ನಿಮ್ಮ ಜೀವನಕ್ಕೆ ಎಂಟ್ರ್ ಆಗೋದಿಲ್ಲ. ಅದು ಪ್ರಕೃತಿ ನಿಯಮ, ವಿಶ್ವದ ನಿಯಮ ಇರೋದೇ ಹಾಗೆ. ನಾವು ಕೇಳದೆ ದೇವರು ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಕೇಳಿ, ಖಂಡಿತ ಅದನ್ನು ಕೊಡೋಕ್ಕೆ ರಾಯರು ರೆಡಿಯಾಗಿದ್ದಾರೆ. ನೋಡಿ, ಇಲ್ಲೂ ಕೂಡ ಗಿವಿಂಗ್ ಎನರ್ಜಿ ಇದೆ. ಯೂನಿವರ್ಸ್ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಅದರಲ್ಲೂ ರಾಯರು ನೋಡಿ, ನಿಮ್ಮ ಜೀವನದ ಕಾರ್ಡ್ ಹೆಂಗೆ ಬಂದಿದೆ ಅಂದರೆ ಚಾರಿಯಟ್ಟು, ರಥವನ್ನು ಓಡಿಸ್ತಾ ಇರೋದು. ಹೇಗೆ ಕೃಷ್ಣ ಅರ್ಜುನನ ರಥವನ್ನು ಸಾರಥಿಯಾಗಿ ನಡೆಸ್ತಾ ಇದ್ರು, ಆ ರೀತಿ ರಾಘವೇಂದ್ರ ಸ್ವಾಮಿ ನಿಮ್ಮ ಜೀವನದಲ್ಲಿ ಬಂದು ಅವರು ನಿಮ್ಮ ಜೀವನದ ರಥವನ್ನು ನಡೆಸಲಿಕ್ಕೆ ಸಿದ್ಧರಾಗಿದ್ದಾರೆ. ಬ್ಯಾಲೆನ್ಸ್ ಬರ್ತಾ ಇದೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಇಲ್ಲಿ. ಇನ್ನೇನು ಬೇಕು? ಹಿಂದೆ ನೋಡಿ ಅರಮನೆ ಎಲ್ಲ ಇದೆ, ಹೌದಲ್ವಾ? ಸೊ ನಿಮ್ಮ ಜೀವನದಲ್ಲಿ ಎಲ್ಲ ಸರಿ ಹೋಗ್ತಾ ಇದೆ. ಇಲ್ಲಿ ರಾಯರು ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಿ ಆಗಿದೆ. ನಿಮ್ಗೇನು ಬೇಕು ಕೇಳಿ. ಕೇಳೋಕ್ಕೊಂದು ರೀತಿ ಇರುತ್ತೆ ಅಲ್ಲ, ಅದನ್ನು ಕಲ್ತ್ಕೊಳ್ಳಿ. ಬಿಕಾಸ್ ನಾವು ಕೇಳೋದ್ರಲ್ಲೇ ಕೆಲವೊಮ್ಮೆ ತಪ್ಪು ಮಾಡ್ತಾ ಇರ್ತೀವಿ. ಹಾಗಾಗಿ ಯಾಕೆ ನಾನು ಇಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನಗೆ ಬರ್ತಾ ಇಲ್ಲ ಅಂತನೋ, ಕೆಲವೊಂದು ನಿಮ್ಮ ಸೆಲ್ಫ್ ಡೌಟ್ಸು, ಫಿಯರು, ನನ್ನ ಕೈಯಿಂದ ಸಾಧ್ಯನಾ, ಈ ಥರ ಒಂದು ಡೌಟಲ್ಲಿ ಇಟ್ಕೊಂಡಿರ್ತೀರಿ. ಖಂಡಿತ ಬೇಡ. ನಿಮ್ಮ ಮೇಲೆ ನಿಮ್ಗೆ ಡೌಟ್ ಇದ್ರೂ ಪರವಾಗಿಲ್ಲ, ಆದರೆ ರಾಯರನ್ನು ನಂಬಿ ನನಗೆ ರಾಯರೇ ಇದನ್ನು ಕೊಡಿ ಅಂದರೆ ದಯಾಳು, ಅವರು ಕರುಣಾಳು. ಯಾವತ್ತೂ ಕೂಡ ಭಕ್ತರಿಗೆ ಇಲ್ಲ ಅಂತ ಅಂದದ್ದೇ ಇಲ್ಲ. ಪರೀಕ್ಷೆ ಮಾಡಬಹುದು, ಆದರೆ ಯಾವತ್ತು ಖಾಲಿ ಕೈಯಲ್ಲಿ ಅವ್ರು ನಿಮ್ಮನ್ನು ಕಳಿಸಲ್ಲ. ಖಂಡಿತ ಏನನ್ನಾದರೂ ಕೊಡ್ತಾರೆ. ನೀವು ಮಂತ್ರಾಲಯಕ್ಕೆ ಹೋಗಿ ನನಗಿಲ್ಲಿ ಮಂತ್ರಾಕ್ಷತೆ ಯಾರೋ ತೊಗೊಂಡು ಬಂದು ಅದನ್ನು ಸರಿಯಾಗಿ ಇಟ್ಕೊಳ್ದೆ ಅದನ್ನು ಅಗೌರವದಿಂದ ನಡ್ಸ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಅದನ್ನು ತುಳಿಯೋದು, ಎಸೆಯೋದು ಬೇಡ. ಅದನ್ನು ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಅದು ಒಂದೊಂದು ಕಾಳನ್ನಾದ್ರೂ ನಿಮ್ಮ ನೆತ್ತಿ ಮೇಲೆ ಇಟ್ಕೊಂಡು ಹೊರಗಡೆ ಹೋಗಿ ಅದನ್ನು ಅಗೌರವದಿಂದ ಕಾಣಬೇಡಿ. ಅದಕ್ಕೆ ಅದರದ್ದೇ ಆದ ಶಕ್ತಿ ಇದೆ, ಗೌರವ ಇದೆ, ಅದನ್ನು ನಾವು ಕೊಡಬೇಕು. ರಾಘವೇಂದ್ರ ಸ್ವಾಮಿಗಳೇನು ಅದಕ್ಕೆ ನಿಮಗೇನು ಶಾಪ ಕೊಟ್ಬಿಡಲ್ಲ. ಆದರೆ ಪ್ರಕೃತಿ ಅವರ ಒಂದು ಅವರಿಗೆ ಏನು ಕನೆಕ್ಟ್ ಆಗಿರೋಂಥ ಕೆಲವೊಂದು ಎನರ್ಜೀಸ್ ಇರುತ್ತೆ. ಅವರು ಈಗ ಮನೆಯಲ್ಲಿ ನಮ್ಮ ಮಕ್ಕಳಂದರೆ ನಮ್ಗೆ ತುಂಬ ಇಷ್ಟ. ನಾವು ಮಕ್ಳಿಗೆ ಯಾರಾದರೂ ಹೊರಗಡೆ ಅವಮಾನ ಮಾಡಿದ್ರೆ, ಅಗೌರವದಿಂದ ನೋಡಿಕೊಂಡ್ರೆ ನಾವು ಸುಮ್ಮನೆ ಇರ್ತೀವಿ. ಮಕ್ಕಳು ಸುಮ್ಮನೆ ಇದ್ರೂ ನಾವು ಸುಮ್ಮನೆ ಇರಲ್ಲ. ಹಾಗೇ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಅಯ್ಯೋ ನನ್ನ ಭಕ್ತ, ನನ್ನ ಮಗು ಅಂತ ಆಶೀರ್ವಾದ ಮಾಡಿದ್ರು ಕೂಡ ಅವರ ಜೊತೆ ಇರೋವಂತಹ, ದೇವರ ಜೊತೆ ಇರೋವಂತಹ ಬೇರೆ ಎನರ್ಜಿ ಏನಾಗುತ್ತೆ ಸಹಿಸಲ್ಲ. ಯಾಕಂದರೆ ಅವರ ಇಷ್ಟ ದೇವರವರು, ಅವ್ರಿಗೆ ಅವಮಾನ ಆಗೋದು, ಅವರ ಶಕ್ತಿಗೆ ಅಗೌರವ ತೋರಿಸೋದನ್ನು ಸಹಿಸಲ್ಲ. ಹಾಗಾಗಿ ಆ ಒಂದು ಪವಿತ್ರವಾದ ಮಂತ್ರಾಕ್ಷತೆಯನ್ನು ಜೋಪಾನವಾಗಿಡಿ, ನಿಮ್ಮ ಜೊತೆ ಸದಾ ಇಟ್ಕೊಳ್ಳೋದು ಕೂಡ ಒಂದು ಪೌಚಲ್ಲಿ ಕೆಳಗಡೆ ಬೀಳದೇ ಇರೋ ಥರ ತುಂಬ ಗೌರವದಿಂದ ಅದನ್ನು ನಡೆಸ್ಕೊಳ್ಳಿ. ರಾಯರು ಅದರಲ್ಲಿ ಇರ್ತಾರೆ. ಈ ಒಂದು ಗೈಡೆನ್ಸ್ ನೀವು ಫಾಲೋ ಮಾಡ್ತೀರಾ. ಮತ್ತು ಇಲ್ಲಿ ಕೆಲವರಿಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅವಶ್ಯಕತೆ ಇದೆ. ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಇನ್ನರ್ ಚೈಲ್ಡ್ ಏನು ಬೇಡದೇ ಇರೋವಂಥದ್ದೆಲ್ಲ ಶೇಖರ ಆಗಿದೆ ನನ್ನ ಉಗಮ ಆದಾಗಿನಿಂದ, ದಯವಿಟ್ಟು ಅದನ್ನೆಲ್ಲ ಹೀಲ್ ಮಾಡಿ ನನಗೆ ಅದರಿಂದ ಮುಕ್ತಿ ಕೊಡಿ ದೇವ ಅಂತ. ಸೊ ಗುರುರಾಯರು ಒಲಿದ್ರೆ ಗುರುಗಳ ಆಶೀರ್ವಾದದಿಂದ, ಗುರುಗ್ರಹದ ಆಶೀರ್ವಾದದಿಂದ ನಮಗೆ ಬರೋವಂತಹ ಅಬಂಡನ್ಸು ಹೆಚ್ಚು. ಮದುವೆ ಆಗಬೇಕು ಅಂದರೂ ನಾವು ಏನು ಮಾಡ್ತೀವಿ, ಗುರುದೇವರ ಆಶೀರ್ವಾದ ಇದೆಯಾ ಅಂತ ನೋಡ್ತೀವಿ, ಹೌದಲ್ವಾ? ಸೊ ಅವರು ಒಲಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ. ಹಣಕಾಸಿನಿಂದ ಹಿಡಿದು ನಾವೇನಾದರೂ ಮನೆ ತಗೋಬೇಕು ಅಂತೇನಾದರೂ ಇದ್ದರೆ ಎಲ್ಲದಕ್ಕೂ ಗುರುಗಳ ಅನುಗ್ರಹ ಅವಶ್ಯಕತೆ ಇದೆ. ಹಾಗಾಗಿ ಇವರ ಪಾದವನ್ನು ಶರಣಾಗಿ ಅವರ ಪಾದಕ್ಕೆ ನೋಡಿ, ಅವರು ನಿಮ್ಮ ಜೀವನಕ್ಕೆ ಲೈಟಾಗಿ ಬರ್ತಾ ಇದ್ದಾರೆ. ಡಿವೈನ್ ಲೈಟ್, ಎಂತೆಂಥ ಲೈಟ್ ಅಲ್ಲ ಇದು. ಅದಕ್ಕೇನು ಫ್ಯೂಯಲ್ ಮುಗಿದೋದ ತಕ್ಷಣ ಆರೋಗುವಂಥ ಲೈಟ್ ಅಲ್ಲ, ಅದು ಸದಾ ನಿತ್ಯ ಉರಿತಾ ಇರೋವಂತಹ ಜ್ಯೋತಿ. ಅಂತಹ ಒಂದು ಜ್ಯೋತಿಯಾಗಿ ರಾಯರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಅವರ ಆಶೀರ್ವಾದ ನಿಮಗೆ ಖಂಡಿತ ಲಭ್ಯ ಆಗಿದೆ. 9 ಕಾರ್ಡ್ ಇದು. ಮಂಗಳ ಗ್ರಹ ಹಾಗೂ ಆಂಜನೇಯ ಸ್ವಾಮಿಯ ಒಂದು ಎನರ್ಜಿ ಕೂಡ ಇಲ್ಲಿದೆ. ಹಾಗೂ ಈ ವರ್ಷದ ಎನರ್ಜಿ ಕೂಡ 9, ಆಂಜನೇಯ ಸ್ವಾಮಿಯ ಆಶೀರ್ವಾದ. ಯಾರ ಭಕ್ತರು ರಾಯರು
ಆಂಜನೇಯ ಸ್ವಾಮಿಯ ಭಕ್ತರು, ಆ ಎನರ್ಜಿ ಕೂಡ ಇಲ್ಲಿದೆ. ರಾಯರು ನಿಮಗೆ ಸಿಕ್ಕರೆ ಆಂಜನೇಯ ಸ್ವಾಮಿನೂ ಸಿಗ್ತಾರೆ. ಆಂಜನೇಯ ಸ್ವಾಮಿ ಸಿಕ್ಕರೆ ನಿಮಗೆ ಶ್ರೀರಾಮ ದೇವರ ಆಶೀರ್ವಾದ ಸಿಗುತ್ತೆ, ಸೀತಾಮಾತೆ ಆಶೀರ್ವಾದ ಸಿಗುತ್ತೆ, ನಂತರ ಲಕ್ಷ್ಮಣರ ಆಶೀರ್ವಾದ ಕೂಡ ಸಿಗುತ್ತೆ. ಸೊ ಅಲ್ವಾ, ಹೇಗೆ ಎನರ್ಜಿ ಕನೆಕ್ಟ್ ಆಗ್ತಾ ಹೋಗುತ್ತೆ ನೋಡಿ. ಕಾರ್ಡಲ್ಲಿ ನನಗೆ ಇದೆಲ್ಲ ದೇವರುಗಳ ಅನುಗ್ರಹ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಕೆಲವ್ರಿಗಾಗಲೇ ಬಂದಿದೆ. ನಿಮ್ಮ ಏನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಬೀಜವನ್ನು ಬಿತ್ತಿದ್ದೀರಿ 11 ಪೋರ್ಟಲ್ಲಿ, ಖಂಡಿತ ಅದು ನಿಮಗೆ ಸಸಿಯಾಗಿ ಬೆಳೆದು ಮರವಾಗಿ ಬೆಳೆದು ಹೆಮ್ಮರವಾಗಿ ನಿಮ್ಮ ಜೀವನಕ್ಕೆ ಸದಾ ನೆರಳನ್ನು ಕೊಡುತ್ತೆ. ನಿಮ್ಗೆ ಬೇಕಾದಂತಹ ಆಹಾರ ಕೊಡುತ್ತೆ, ಪೋಷಕಾಂಶಗಳು ಎಲ್ಲ ನಿಮಗೆ ಅದರಿಂದ ಸಿಗ್ತಾ ಇದೆ. ಸೊ ಅದರ ಸೀಡನ್ನು ಯಾವಾಗ ಹಾಕಿದ್ದೀರಾ ನೀವು 11 ಪೋರ್ಟಲಲ್ಲಿ. ಯಾರ್ಯಾರೆಲ್ಲ ಖಂಡಿತ ನನಗೆ ನಂಬಿಕೆ ಇದೆ, ನನ್ನ ಸೋಲ್ ಫ್ಯಾಮಿಲಿ 11 ಎನರ್ಜಿನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ ಅಂತ. ಸೊ ನಿಮ್ಗೆ ಖಂಡಿತ ಇನ್ನು ಮುಂದೆ ಒಳ್ಳೇದಾಗ್ತಾ ಇದೆ ನೋಡಿ. ಡೆತ್ ಕಾರ್ಡು ನಿಮ್ಮ ಜೀವನದಲ್ಲಿ ಏನಿಷ್ಟು ದಿನ ಇತ್ತಲ್ಲ, ನೋವು, ಅವಮಾನ, ಬೇರೆಯವರಿಂದ ತೊಂದರೆ, ಯಾವ ಕೆಲಸನೂ ಆಗ್ತಾ ಇರಲ್ಲ, ಯಾವ ಕೆಲಸಕ್ಕೆ ಹೋದ್ರೂ ವಿಘ್ನ, ಕೆಲಸ ಇಲ್ಲ, ಹಣ ಇಲ್ಲ, ಪ್ರೀತಿ ಇಲ್ಲ, ಈ ಥರ ಒಂದು ಎನರ್ಜಿಯಿಂದ ನೀವು ಶಿಫ್ಟ್ ಆಗ್ತಾ ಇದ್ದೀರಾ. ಎಲ್ಲಿಗೆ ಬರ್ತಾ ಇದ್ದೀರಾ? ಕಿಂಗ್ ಎನರ್ಜಿಗೆ ಬರ್ತಾ ಇದ್ದೀರಾ. ಯಾರ ಅನುಗ್ರಹ? ರಾಯರ ಅನುಗ್ರಹ. ಇಲ್ಲಿ ನೀವು ಹಾಕಿರೋಂತಹ ಒಂದು ಸೀಡು ನೋಡಿ ಎಷ್ಟಾಗಿದೆ, ಇಲ್ಲಿ ಬೆಳೀತಾ ಇದೆ ಆಲ್ರೆಡಿ. ನಿಮಗೆ ಕಾಣದಂತೆ ಅದರ ಒಂದು ಬೆಳವಣಿಗೆ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ನಿಮ್ಮ ಮುಂದೆ ಬರೋದಷ್ಟೇ ಬಾಕಿ ಇದೆ. ತುಂಬ ಒಳ್ಳೊಳ್ಳೆ ಕಾರ್ಡ್ ಬಂದಿದೆ. ದುರ್ಗಾ ಮಾತೆ ಎನರ್ಜಿ ಬಂದಿದೆ. ನೀವು ಸ್ಟ್ರೆಂದನ್ನು ಆಗ್ತಾ ಇದ್ದೀರಾ. ಇಷ್ಟಕ್ಕೂ ಮುಂದೆ ತುಂಬ ಲೋ ಫೀಲ್ ಆಗ್ತಾ ಇದ್ದೀರಿ. ನನ್ನ ಜೀವನದಲ್ಲಿ ಯಾರೂ ಇಲ್ಲ, ನನಗೆ ಸಪೋರ್ಟ್ ಇಲ್ಲ, ಏನೋ ಮಿಸ್ ಆಗಿದೆ, ಯಾಕೆ ನನಗೆ ಹೀಗಾಗ್ತಾ ಇದೆ ಅನ್ನೋ ಎನರ್ಜಿಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಎಷ್ಟು ಬೇಗ ನೀವು ಮುಂದುವರಿತಾ ಇದ್ದೀರಾ ಅಂದರೆ ಬಹಳ ಫಾಸ್ಟಾಗಿ. ಏನು ಇದುವರೆಗೂ ಇತ್ತಲ್ಲ ಸ್ಲೋನೆಸ್ಸು, ಅದೆಲ್ಲ ಕಿತ್ಕೊಂಡು ಈ ಕತ್ತಿಯಿಂದ ಕತ್ತರಿಸ್ಕೊಂಡು ತುಂಬ ಫಾಸ್ಟಾಗಿ ಪಾಸಿಟಿವ್ ಆಗಿ ಮುಂದೆ ಹೋಗ್ತಾ ಇದ್ದೀರಾ ರಾಯರ ಅನುಗ್ರಹದಿಂದ. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ, ನಿಮ್ಮಲ್ಲಿರುವಂತಹ ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸೀಸ್ನ ಕಟ್ ಮಾಡಲಿಕ್ಕೆ ರಾಯರು ನಿಮಗೆ ಕತ್ತಿಯಾಗಿ ಇದ್ದಾರೆ, ಗುರಾಣಿಯಾಗಿದ್ದಾರೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿರೋ ಎಲ್ಲ ನೆಗೆಟಿವಿಟಿ ಹೋಗಿದೆ. ರಾಯರ ದರ್ಶನ ಮಾಡ್ಕೊಂಬನ್ನಿ. ಯಾರ್ಯಾರೆಲ್ಲ ಹೋಗಬೇಕು ಅಂತ ಇದ್ದೀರಾ, ಹೋಗಿ ಬಂದಿರೋರಿದ್ದರೆ ಅವರ ಮಂತ್ರಾಕ್ಷತೆಯನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಅದು ನಿಮಗೆ ರಕ್ಷಾ ಕವಚ. ಪ್ರತಿನಿತ್ಯ ಪೂಜೆ ಮಾಡಿ ಹೋಗುವಾಗ ಒಂದು ಕಾಳನ್ನಾದರೂ ನಿಮ್ಮ ನೆತ್ತಿ ಮೇಲೆ ಹಾಕ್ಕೊಂಡು ಹೊರಗಡೆ ಹೋಗಿ ಅಂತ ರಾಯರು ಹೇಳ್ತಾ ಇದ್ದಾರೆ. ಸೊ ತುಂಬ ಒಳ್ಳೆ ಎನರ್ಜಿ ಇವತ್ತು ನನಗೆ ಫೀಲ್ ಆಗ್ತಾ ಇದೆ. ಸೊ ಗಾಡ್ ಬ್ಲೆಸ್ ಯು ಆಲ್. ಇನ್ನು 29ನೇ ತಾರೀಕು ಕೂಡ 11 ಎನರ್ಜಿ ಇದೆ. ಆವಾಗಲೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡಿ, ಖಂಡಿತ ನಿಮಗೆ ಜೀವನದಲ್ಲಿ ಆಗುತ್ತೆ. ಬಿಕಾಸ್ ಅದು ತುಂಬ ಇಡೀ ವರ್ಷದಲ್ಲೇ ತುಂಬ ಪವರ್ಫುಲ್ ಆದಂತಹ ಒಂದು ಪೋರ್ಟಲ್ ಯಾವುದು ಅಂದರೆ 11 ಪೋರ್ಟಲ್ಲು. ಒಂದು ಅಂದರೆ ಕಂಪ್ಲೀಟು, ಮತ್ತು ಏನೋ ಏನು ಮ್ಯಾನಿಫೆಸ್ಟ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಆ ನಂಬರು ತೋರಿಸುತ್ತಾಗುತ್ತೆ ಅಂತ. ಅಂಥದ್ರಲ್ಲಿ ಒಂದು ಅನ್ನೋದು 4 ಬಂದಿದೆ. ಒಂದಕ್ಕೊಂದು ಏನಾಗ್ತದೆ, ಬೆಂಬಲ ಕೊಡ್ತಾ ಇದೆ ನಮ್ಮ ಜೀವನದಲ್ಲಿ ಬಹಳ ಬೇಗ. ಆ ಟೈಮಲ್ಲಿ ಆ ಎನರ್ಜಿ ಕನೆಕ್ಟ್ ಆದರೆ ಮ್ಯಾನಿಫೆಸ್ಟ್ ಆಗಿ ಬರುತ್ತೆ. ಇನ್ನೂ ಯಾರಾದರೂ ನನಗೆ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ಅಂದರೆ ಖಂಡಿತ ನನ್ನ ಮ್ಯಾನಿಫೆಸ್ಟೇಷನ್ ಗೈಡೆಡ್ ಮೆಡಿಟೇಷನ್ ತೊಗೊಂಡು ನೋಡಿ. ನಿಮ್ಮ ಜೀವನದಲ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ಖಂಡಿತವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ದೇವರನ್ನು ನಂಬಬೇಕಷ್ಟೇ, ನಿಮ್ಮನ್ನು ನೀವು ನಂಬಬೇಕು. ಸೊ ಇವತ್ತಿನ ಏನು ರೀಡಿಂಗು ಎನರ್ಜಿ ಯಾರಿಗೆಲ್ಲ ರೆಸನೇಟ್ ಆಗಿದೆ, ಬಂದಂಥ ಗೈಡೆನ್ಸ್ ಯಾವುದ್ಯಾವುದು ನಿಮಗೆ ಕೇಳ್ಕೊಂಡಿದ್ರಿ ಅದನ್ನು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಸ್ನ ಓದೋದು ನನಗೆ ತುಂಬ ಇಷ್ಟ. ಯಾರಾದರೂ ನನ್ನ ಜೊತೆ ಕನೆಕ್ಟ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ ಪ್ರೊವೈಡ್ ಮಾಡಿದ್ದೀನಿ. ಖಂಡಿತ ನೀವು ನನ್ನ ಜೊತೆ ಕನೆಕ್ಟ್ ಆಗಬಹುದು, ಗೈಡೆನ್ಸನ್ನು, ಯೂನಿವರ್ಸ್ ಗೈಡೆನ್ಸನ್ನು ತಗೋಬಹುದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಓಂ ದುರ್ಗಾಯೈ ನಮಃ. ಥ್ಯಾಂಕ್ ಯು.